ನನ್ನ ಪ್ರೀತಿಯ ಕನ್ನಡ ನಿಜಂತೆ ಶುಭ ಮುಂಚನ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಬೇಗನೆ ಎದ್ದ ಬೆಳಗಿನ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಇವಾಗ ಜಸ್ಟ್ ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಊರಿಗೆ ಹೊರಡ್ತಾ ಇದ್ದೇವೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲಸದ ನಿಮಿತ್ತವಾಗಿ ನಾವು ನಮ್ಮ ಗ್ರಾಮಕ್ಕೆ ಹೊರಡ್ತಾ ಇದ್ದೇವೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗಬೇಕಿತ್ತ, ಲೇಟ್ ಆಯಿತಾ ಹೊರಡೋ ಸಮಯ. ಬೆಳಗಿನ ವಾತಾವರಣ ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ನಾವಿವಾಗ ಬಸ್ ಸ್ಟಾಪಲ್ಲಿದ್ದೇವೆ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಬಸ್ ಬಂತ್ರಿ, ಹೊರಡೋಣ. ಟಿಕೆಟ್ ತೊಗೊಂಡಾಯ್ತಾ? ನಾವಿವಾಗ ಹೊಸರ ಕ್ರಾಸಿಗೆ ಹೇಳ್ಕೊಳ್ತಿದ್ದೇವೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ದು ಸ್ಟಾಪ್ ಬರ್ತೈತೆ, ನಾವು ಇಳ್ಕೊಳ್ಳೋಣ. ಜಸ್ಟ್ ಇಳ್ಕೊಂಡ್ವಿ, ನಮ್ದು ಸ್ಟಾಪ್ ಅಂತ. ಇವಾಗ ನಮ್ದು ಊರಿಗೆ ಹೋಗೋ ಬಸ್ಗಳೆಲ್ಲ ಆ ಕಡೆ ಬರ್ತಾವ. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಣ. ಬೇಗ 7:00 ಬಿಡೋ ಪ್ಲ್ಯಾನ್ ಇತ್ತು, ಬಟ್ ಇವಾಗ 10:30 ಆಗಿದೆ. ಏನು ಮಾಡ್ತೀರಿ? ಇದೇನು ನೋಡ್ತಿದ್ರಿ? ಇದು ನಮ್ಮ ಹುಬ್ಬಳ್ಳಿ ಹೊಸ ಕ್ರಾಸ್ ನೋಡ್ರಿ. ಇದೇನು ಫ್ಲೈಓವರ್ ನೋಡ್ತಿದ್ರಿ? ಇದು ಡೈರೆಕ್ಟ್ ಏರ್ಪೋರ್ಟಿಗೆ ಕನೆಕ್ಟ್ ಆಗೈತೆ ನೋಡ್ರಿ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಯಾವುದೋ ಬಸ್ ಬಂತ, ನೋಡೋಣ. ಬೇರೆ ಗಾಡಿ ಬರ್ತಾ ನೋಡಿ, ಸಿಟಿ ಗಾಡಿ. ಜಸ್ಟ್ ಟಿಕೆಟ್ ತಗೊಂಡ ಜಸ್ಟ್ ನಾವು NH ಕನೆಕ್ಟ್ ಆದ್ವಿ. ನಾವು ಇವಾಗ ಆನ್ ದಿ ವೇ ಟು ದ ಬಂಕಾಪುರ ಇದ್ದೇವೆ. ಡ್ರೈವರ್ ಮಾತ್ರ ಹವಿ ಪ್ರೋ ಇದ್ದಾರೆ. ಫೈನಲಿ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ತೀವಿ ಇವಾಗ. ನಾವಿವಾಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾವೇರಿ ವಿಭಾಗ ಸಿಗ್ಗಾಂವಿ ಬಸ್ ನಿಲ್ದಾಣದಲ್ಲಿದ್ದೇವೆ. A few moments later. ನಾವು ಇವಾಗ ಬಂದಿರೋ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೊರಡ್ತಾ ಇದ್ದೀವಿ. ಇವಾಗ ಇದೇನು ನೋಡ್ತಿದ್ರಿ? ಇದು ಶಿಗ್ಗಾಂವಿ ಮಾರ್ಕೆಟ್ ಇದೆ. ನಾವು ಚಿಕ್ಕವರಿದ್ದಾಗ ಈ ಊರು ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲ ಶಿಗ್ಗಾಂವಿಗೆ ಬಂದಿದ್ದು ಎಲ್ಲ ಕೆಲಸ ಮುಗಿತ್ರಿ. ಏನಪ್ಪ ಅಂತಂದ್ರೆ ಶ್ರಾವಣ ಇರುವ ಕಾರಣ ಪ್ರತಿದಿನ ಬೇಳೆ ಸಾಂಬಾರು ವೆಜಿಟೇಬಲ್ಸ್ ತಿಂದು ಬೇಜಾರಾಗ್ಬಿಟ್ಟಿದ್ರಿ. ನಮ್ಮ ಪೂರ್ವಜರಿಂದ ಇವತ್ತು ಇಲಿ ವಾರದ ಸಂಸ್ಕೃತಿಯ ಪರಂಪರೆನ ಮಾಡ್ಕೊಂಡು ಬಂದಿರೋದ್ರಿಂದ ಅದಕ್ಕೋಸ್ಕರ ಇಲ್ಲಿ ಹೆಂಗಾದ್ರೂ ಬಂದಿದ್ವಿ. ಸ್ವಲ್ಪ ಮಾಂಸನ ತೊಗೊಂಡು ಮನೆಗೆ ಹೋಗ್ಬಿಡೋಣ್ರಿ. ಗಿಚ್ಚಿ ನಿವಾರ ಮಾಡೋಣ ಇವತ್ತು. ಶಿಗ್ಗಾಂವಲ್ಲಿ
ಪ್ರತಿ ಬುಧವಾರ ಸಂತೆ ನಡೀತೈತ್ರಿ. ಸುತ್ತಮುತ್ತಲಿನ ಊರಿನ ರೈತರೆಲ್ಲ ಬಂದ ಇಲ್ಲೇ ಸಂತೆ ಪ್ಯಾಟಿ ಮಾಡ್ತಿರ್ತಾರ. ಅದೇ ರೀತಿ ತಗೊಳ್ಳೋರಿಗೆ ಮಾರೋರಿಗೆ ಭಾಳ ಅನುಕೂಲ ಆಗ್ತೈತೆ. ಬುಧವಾರ ಬಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತೈತ್ರಿ. ಕಾಲಿಡಕ್ಕೂ ಜಾಗ ಇರಂಗಿಲ್ಲ, ಅಷ್ಟೊಂದು ಕ್ರೌಡ್ ಇರ್ತೈತಿ. ಇದೇ ಏರಿಯಾ ನೋಡ್ರಿ ಸಂತೆ ನಡೆಯೋದು. ಇನ್ನೊಂದು ಏನು ನೆನಪು ಅಂತಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಊರಲ್ಲಿ ಗಣಪತಿ ಹಬ್ಬ ಮಾಡ್ತಿದ್ವಿ. ಆ ಟೈಮಲ್ಲಿ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಅಜ್ಜವರಿದ್ರು, ದಿವಂಗತ ಶ್ರೀ ಯಲ್ಲಪ್ಪ ರೇವಪ್ಪ ಜೋತಪ್ಪನವರವ್ರ ಅವ್ರನ್ನ ನಮ್ಮನ್ನ ಇಲಿವಾರದ ದಿನ ನಮಗೆ ಮಾರ್ಕೆಟಿಗೆ ಕರ್ಕೊಂಬರ್ತಿದ್ದೀರಿ. ಯಾಕಂದ್ರೆ ಅಜ್ಜವ್ರಿಗೆ ಭಾಳ ವಯಸ್ಸಾಗಿತ್ತು, ಅರೌಂಡ್ 80 ಮೇಲೆ ವಯಸ್ಸಿದ್ದಾಗ ಅವ್ರ ಜೊತೆ ನಾವು ಚೀಲ ಹಿಡ್ಕೊಳಕ್ಕೆ ಬರ್ತಿದ್ರಿ ಸಂತೆ ಪ್ಯಾಟಿ ಮಾಡ್ಬೇಕಂತಂದ್ರೆ. ಇಲಿವಾರ ದಿನ ಅಜ್ಜರ ಜೊತೆ ಬಂದಿದ್ದ ನೆನಪುಗಳ ಮತ್ತೆ ನೆನಪಾಗ್ತಿದ್ದಾವ. ಬಟ್ ಏನು ಮಾಡಿದ್ರಿ, ಆ ಟೈಮ್ ಒಳಗೆ ಅವ್ರವ್ರ ವ್ಯಾಲ್ಯೂ ಗೊತ್ತಾಗಂಗಿಲ್ಲ ನಮಗೆ. ನಮ್ಮ ಅಜ್ಜವ್ರದ್ದಾಗಿರ್ಬೋದು, ನಮ್ಮ ಅಮ್ಮನವ್ರಾಗಿರ್ಬೋದು. ಬಟ್ ಮಿಸ್ ಮಾಡ್ಕೊಂಡಾದ್ಮೇಲೆ ಅನಿಸ್ತೈತೆ ಆ ದಿನಗಳು ತುಂಬ ಚೆನ್ನಾಗಿತ್ತು. ಇವಾಗ ಬೇಕಂತಂದ್ರೂ ಸಿಗಂಗಿಲ್ಲ ಅವ್ರು ನಮಗೆ. ಇವಾಗ ಇದ್ದಾಗ ಅದ್ರ ವ್ಯಾಲ್ಯೂ ಕಳ್ಕೊಬಾರ್ದು. ಅದು ಯಾವುದೇ ಕಂಡೀಷನ್ ಆಗಿರ್ಬೋದು ರೀ, ಯಾವುದೇ ಸಿಚುವೇಶನಲ್ಲಿ ಆಗಿರ್ಬೋದು. ಪಾಸಿಟಿವ್ ಆಗಿರ್ತೈತಿ, ನೆಗೆಟಿವ್ ಆಗಿರ್ತೈತಿ. ಕೆಲವೊಂದು ಟೈಮ್ ಆ ಕ್ಷಣಕ್ಕೆ ಮರೆತು ಬಿಟ್ರೆ ಲೈಫ್ ಭಾಳ ಬ್ಯೂಟಿಫುಲ್ ಆಗಿರ್ತೈತಿ. ನಮ್ಮ ತಿಳುವಳಿಕೆನೇ ಇರ್ತಿರ್ಲಿಲ್ಲ ಅವಾಗ. ಅಜ್ಜ ಅಮ್ಮರ ಜೊತೆ ನಾವು ಜಗಳ ಮಾಡ್ತಿದ್ವಿ. ಅವಾಗ ಸಣ್ಣ ಮಕ್ಕಳು ಇದ್ವಿ, ಸಣ್ಣವ್ರ ಥರನ ಆಡ್ತಿದ್ವಿ. ಬಟ್ ಇವಾಗ ಮೆಚೂರ್ಡ್ ಬಂದಾದ್ಮೇಲೆ ಅನ್ನಿಸ್ತಿದೆ ಅವ್ರು ನಿಜವಾಗ್ಲೂ ಕರೆಕ್ಟಾಗಿದ್ರು, ಅವ್ರ ನಿಲುವುಗಳು ಕರೆಕ್ಟಾಗಿದ್ವು. ಬಟ್ ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಮಯನೂ ತೊಗೊಳ್ತಾರೆ. ಇವಾಗ ಅರ್ಥ ಆಗಿದೆ, ಬಟ್ ಅವರಿಲ್ಲ. ಅದೇ ನೋವು ನಮ್ಮಲ್ಲಿ ಕಾಡ್ತಾ ಇದೆ ಅವಾಗ. ಇವತ್ತು ಮಾಂಸದ ಅಂಗಡಿ ತುಂಬ ಅಂದರೆ ಜನ. ಇನ್ನೇನು ನಾವು ನೇಟದ ಮಾಂಸದ ಅಂಗಡಿ ಹತ್ರ ಇದ್ದೇವೆ. ನಮ್ಮ ಅಜ್ಜವ್ರ ಕಾಲದಿಂದನೂ ಇಲ್ಲಿ ಬರ್ತೀವಿ ನೋಡ್ರಿ. ಯಾಕಂದ್ರೆ ಇಷ್ಟೊಂದು ಫೇಮಸ್ ಇದೆ. ಯಾಕಂದ್ರೆ ನಮ್ಮ ಅಜ್ಜವ್ರು ಅವ್ರ ಫ್ರೆಂಡ್ ಅಂತ ಅವಾಗ, ಅವತ್ತಿಂದ ಇವತ್ತವರೆಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ. ನೋಡ್ರಿ ಮರಿಗಳೆಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಬರೋ ಸಂಬಂಧ ಹೆಂಗೆಲ್ಲ ಅದ. ಮಾಂಸದ ಅಂಗಡಿ ತುಂಬ ಇರಲ್ಲ ನೋಡ್ರಿ, ಜನ ಕಾಲಿಡಕ್ಕೆ ಜಾಗ ಇಲ್ಲ. ಶಿಗ್ಗಾಂವ್ಗೆ ಬಂದಿದ್ದೆಲ್ಲ ಕೆಲಸ ಮುಗಿತಾ. ಇಲ್ಲಿ ವಾರದ ವಿಶೇಷವಾಗಿ ಮಾಂಸನ ತೊಗೊಂಡಾಯ್ತಾ. ನಮ್ಮ ಪಯಣ ಮರಳಿಗೂಡಿಗೆ. ಪ್ರತಿಯೊಂದು ಓಣಿಯಲ್ಲೂ ಗಣಪತಿ ಇಟ್ಟಿದ್ದಾರೆ ನೋಡ್ರಿ. ಇವಾಗ ಮಾಂಸ ರೆಡಿ ಮಾಡೋಕ್ಕೆ ಬೇಕಾಗುವಂಥ ಎಲ್ಲ ಐಟಮ್ಸ್ಗಳನ್ನು ತೊಗೊಂಡ್ಬಿಡೋಣ. ಕೊತ್ತಂಬರಿ ತೊಗೊಂಡಾಯ್ತು. ಇಲ್ಲೇ ಅಡುಗೆ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿ ಸೊಪ್ಪುಗಳನ್ನೆಲ್ಲ ತೊಗೊಂಡಾಯ್ತಾ. ನೋಡ್ರಿ ಮೊಟ್ಟೆ ಅನ್ಲೋಡಿಂಗ್ ನಡೀತಾ ಇದೆ ಅಲ್ಲ. ಬಸ್ ಸ್ಟ್ಯಾಂಡಿಗೆ ಇನ್ನೇನು 5 ಮಿನಿಟ್ಸಲ್ಲಿ ರೀಚ್ ಆಗ್ತೇವೆ ನಾವು. ಜಸ್ಟ್ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಇದೆ, ಹೋಗೋಣ. ಜಸ್ಟ್ ಬಸ್ ಸ್ಟ್ಯಾಂಡ್ ಬಂದ್ವಿ, ಬಸ್ ಸಿಕ್ಕ ಬಸ್ ಹೊಡ್ತಾ ಇದೆ. ಇವಾಗ ತುಂಬ ಬಾಯಿ ಒಣಗಿದೆ. ನಾವು ಇವಾಗ ಕಂಡಕ್ಟರ್ ಸಾಹೇಬ್ ಸಂಬಂಧ ವೇಟ್ ಮಾಡುತ್ತೇವೆ. ಎಂಟ್ರಿ ಮಾಡ್ಸೋಕೆ ಬರ್ಬೇಕು ಅನ್ಸುತ್ತೆ. ಟಿಕೆಟ್ ತೊಗೊಂಡಾಯ್ತಾ? ನಾವು ಇವಾಗ ನಿಯರ್ ಟು ಗಬ್ಬೂರ್ ಕ್ರಾಸ್ ಹತ್ರ ಇದ್ದೇವೆ. ಇನ್ನೇನು 10 ಮಿನಿಟ್ಸಲ್ಲಿ ನಾವು ಹುಬ್ಬಳ್ಳಿನ ರೀಚ್ ಆಗ್ತೇವೆ.
ಫೈನಲಿ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ. ಜಸ್ಟ್ ನಾವು ಹೇಳ್ಕೊಂಡ್ವಿ ನಮ್ಮ ಬಸ್ ಸ್ಟಾಪ್ ಕಡೆ ಹೊರಡ್ತಾ ಇದ್ದೀವಿ ಇವಾಗ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದಾಯ್ತಾ, ಬಸ್ ಸಂಬಂಧ ವೇಟ್ ಮಾಡ್ತಾ ಇದ್ದೇವೆ. ಕೆಲವು ಸಮಯಗಳ ನಂತರ ಬಸ್ ಬಂತ ತೊಗೊಂಡ್ರಿ ಇವಾಗ. ನಮ್ದು ಸ್ಟಾಪ್ ಅಂತ ನಾವಿವಾಗ ಇಳ್ಕೊಳ್ತಿದ್ದೇವೆ. ಹೊರಡೋ ಸಮಯ. ಗಣಪತಿ ಎಲ್ಲ ಸಖತ್ತಾಗಿದಾವ ಮಾತ್ರ. ಜಸ್ಟ್ ನಾವು ಮನೆ ಬಂದ್ವಿ. ಟೈಮ್ ಯಾವಾಗ? 2:55. 4 ಗಂಟೆಗೆ ಒಂದು ಅಪಾಯಿಂಟ್ಮೆಂಟ್ ಇದೆ, ಹೋಗ್ಬೇಕಾ? ಊಟ ಆಮೇಲೆ ಬಂದು ಮಾಡೋಣ. ಇಲ್ಲಪ್ಪ ಅಂತಂತಂದರೆ ಊಟ ಮಾಡ್ಕೊಂಡು ಕೂತ್ರೆ ಲೇಟ್ ಆಗ್ತೈತೆ. ಫ್ರೆಶ್ ಅಪ್ ಆಗಿ ಹೊರಡೋಣ ಇಲ್ಲಿಂದ. ರೆಡಿ ಇದ್ವಿ. ಟೈಮ್ ಇವಾಗ 3:15. ಮನೆ ಬಿಟ್ಟೋಣ ಇವಾಗ. ನಾವು ಇವಾಗ ಆನ್ ದಿ ವೇ ಟು ದ ವಿದ್ಯಾನಗರ್ ಇದ್ದೇವೆ. ಜಸ್ಟ್ ನಾವು ಮೇನ್ ರೋಡ್ ಕನೆಕ್ಟ್ ಆದ್ವಿ. ಲೊಕೇಶನ್ ರೀಚ್ ಆಗೋದು ಇನ್ನೊಂದು 15 ಮಿನಿಟ್ಸ್ ಆಗ್ಬೋದಾ? ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಲೇಜ್ಗಳೆಲ್ಲ ಬಿಟ್ಟಿದೆ. ಎಲ್ಲ ಸ್ಟೂಡೆಂಟ್ಸು ಮನೆಗೆ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಸರ್ವಿಸ್ ಸೆಂಟರ್ನ ರೀಚ್ ಆಗ್ತೇವೆ. ಜಸ್ಟ್ ನಾವು ಲೊಕೇಶನ್ಗೆ ಬಂದಾಯ್ತಾ, ವೇಟ್ ಮಾಡ್ತಾ ಇದ್ದೀವಿ. ವರ್ಕ್ ನಡೀತಾ ಇದೆ, ನೋಡೋಣ ಏನಿದೆ ಅಂತ. ಅದಾದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನಮ್ಮ ಮ್ಯಾಕ್ ಬುಕ್ ಡಯಾಗ್ನೋಸ್ ನಡೀತಾ ಇದೆ. ಚಾರ್ಜರ್ ಮತ್ತು ಮ್ಯಾಕ್ ಬುಕ್ ಕೊಟ್ಟಾಯ್ತು.
ತುಂಬ ಚೆನ್ನಾಗಿ ವರ್ಕ್ ನಡೀತಾ ಇತ್ತು. ಬಟ್ ಏನು ಮಾಡೋದು, ಮ್ಯಾಕ್ಬುಕ್ ನಿನ್ನೆಯಿಂದ ಆನ್ ಆಗಲೇ ಇಲ್ಲ, ಮೊನ್ನೆಯಿಂದ. ಅದಕ್ಕೋಸ್ಕರ ನಾವು ಇವಾಗ ಸರ್ವಿಸ್ ಸೆಂಟರ್ ತೊಗೊಂಬಂದಿದ್ದೇವೆ. ಡಯಾಗ್ನೋಸ್ ಮಾಡೋಕ್ಕೆ 24 hours ಬೇಕಂತ ಹೇಳಿದ್ದಾರೆ. ನೋಡೋಣ, ನಾಳೆ ಬಂದು ಕನೆಕ್ಟ್ ಆಗ್ತೇನೆ. ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಆಯ್ತಾ, ನಾನು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೇನೆ. ನಮ್ಮ ಅಂಬಾರಿ ಇಲ್ಲೇ ಇದೆ, ನಾವು ಮರಳಿ ನಮ್ಮ ಗುಡಿಗೆ ಹೊರಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಾತ್ರ. ಮೋಡಗಳು ಕಪ್ಪಾಗಿದ್ದಾವ, ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆನ ರೀಚ್ ಆಗ್ತೇವೆ. ಜಸ್ಟ್ ನಾವು ಮನೆಗೆ ಬಂದ್ವಿ. ಟೈಮ್ ಇವಾಗ 4 ಗಂಟೆ. ತುಂಬ ಹಸಿವಾಗಿದೆ, ಊಟ ಮಾಡಿಬಿಡೋಣ್ರಿ. ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ್ರಿ. ಫ್ರೆಶ್ ಅಪ್ ಆದ್ವಿ, ಊಟಕ್ಕೆ ಹೊರಡೋಣ. ಜಸ್ಟ್ ಊಟ ಮುಗಿತಾ, ಊಟ ಮಾತ್ರ ಜಬರ್ದಸ್ತ್ ಆತ. ಬೆಳೆ ಸರ ತಿಂದು ತಿಂದು ಬಾಯೆಲ್ಲ ಸಪ್ಪಾಗ್ಬಿಟ್ಟೈತೆ. ಇವತ್ತು ಅದು ಹೋತ್ ನೋಡ್ರಿ. ಜಸ್ಟ್ ಊಟ ಮಾಡ್ಕೊಂಬಂದ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ನಾವು ವಿಡಿಯೋನ ಅಪ್ಲೋಡ್ ಮಾಡಿದೆ, ಅದಕ್ಕೆ ಟೈಟಲ್ಸ್ ಬರ್ದಿರಲಿಲ್ಲ, ಥಂಬ್ನೇಲ್ ಹಾಕಿರಲಿಲ್ಲ, ಡಿಸ್ಕ್ರಿಪ್ಷನ್ಸ್ ಬರಲಿಲ್ಲ. ಇವಾಗ ಅಪ್ಡೇಟ್ ಮಾಡಿಬಿಡೋಣ್ರಿ. ಟೈಟಲ್ಸು, ತಮ್ನೆಲ್ಲ, ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರ್ತೈತೆ, ಟ್ಯಾಗ್ಲೈನ್ಸು ಹಾಕೈತೆ. ಟೈಮ್ ಇವಾಗ 6:30. ಸ್ವಲ್ಪ ಆಚೆ ಹೋಗ್ಬಿಡ್ರಿ. ಜಸ್ಟ್ ಆಚೆ ಕಡೆ ಬಂದಿವ್ರಿ. ನಮ್ಮ ಸ್ಟೆಫಿ ಹೋದರಾತೈತೆ ಅಂಥೇಳಿ, ಬಟ್ ನಮ್ಮ ತಂದೆಯವರು ಆಚೆ ಕಟ್ಟಿದ್ದಾರೆ. ವಾತಾವರಣ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಟೈಮಲ್ಲಿ, ಈ ವೆದರಲ್ಲಿ ಫೋಟೋ ಸೆಷನ್ ಮಾಡೋಕ್ಕೆ ಅಲ್ಟಿಮೇಟ್ ಇರ್ತೈತೆ ಮಾತ್ರ. ಶಾರ್ಟ್ ಬ್ರೇಕ್ ಮುಗೀತು ರೀ, ಮರಳಿ ನಮ್ಮ ಕೆಲಸಕ್ಕೆ ಹೊರಡೋಣ. ಟೀ ಟೈಮ್ ರೀ ಇದು. ಟೀ ಮಾಡಿದ್ದಾರೆ, ಕೊಡಕ್ಕೆ ಕರಿತಿದ್ದಾರೆ. ಟೀ ಕುಡ್ಕೊಂಬರೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ನೋಡೋಣಂತೆ ಮ್ಯಾಗ್ದ ಅಪ್ಡೇಟ್ಸ್ ಏನಿದೆ ಅಂತ ನಾಳೆ ಗೊತ್ತಾಗ್ತೈತಿ.
ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.